ಯಡಿಯೂರಪ್ಪನವರು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡ್ತಿರ್ತಕ್ಕಂಥದ್ದು. ಮೂರನೇದು ಮಾದೇವ ಪ್ರಸಾದ್ರವರ ಮೇಲೆ ಇರತಕ್ಕಂಥ ಒಂದು ಪ್ರೀತಿ. ಹೆತ್ತ ಸೂತ್ಕ 10 ದಿನಕ್ಕೆ ತೀರುವುದು, ಸತ್ತ ಸೂತ್ಕ 11 ದಿನಕ್ಕೆ ತೀರುವುದು, ಋಣ ಎಂಬುವ ಸೂತ್ಕ ಜನ್ಮ ಜನ್ಮಾಂತರ ಬಂಧನವಯ್ಯ ಅನ್ನಕ್ಕಂತ ಮಾತಾಡ. ಇವತ್ತು ಮಾದೇವ ಪ್ರಸಾದ್ರವರ ಸೇವೆ ಮಾಡಿರತಕ್ಕಂಥ ಋಣ ಇವತ್ತು ಗುಂಡಲಪೇಟೆ ಕ್ಷೇತ್ರದ ಜನರಲ್ಲಿ ಇವತ್ತು ನಿಲ್ಲಿಸಿದೆ. ಇವತ್ತು ತಾವು ಸಂಕಲ್ಪ ಮಾಡಬೇಕು. 1 ವರ್ಷದ ಈ ಎಲೆಕ್ಷನ್ನಿಗೆ ಇವತ್ತು ಬಿಜೆಪಿಯವರು ಮಾಡಿರ್ತಕ್ಕಂಥ ಕಸರತ್ತು, ಅವ್ರು ಮಾಡಿರ್ತಕ್ಕಂಥ ಅಪಪ್ರಚಾರ, ನಾ ಕೇಳ್ತೀನಿ, ಇವ್ರಿಗೆ ಕಣ್ಣಿಲ್ವಾ? ಒಂದು ಕಡೆಯಿಂದ ಯಡಿಯೂರಪ್ಪ, ಒಂದು ಕಡೆಯಿಂದ ಶೋಭಕ್ಕ. ನಾ ಕೇಳ್ತೀನಿ, ಈ ರಾಜ್ಯದಲ್ಲಿ 4 ವರ್ಷದಿಂದ ಯಾರು ಹಸಿವಿನಿಂದ ಮಲಗಲಿಲ್ಲ. ಅಕ್ಕಿ ಫ್ರೀ, ಮಧ್ಯಾಹ್ನದ ಬಿಸಿ ಊಟ, ಮಕ್ಕಳಿಗೆ 5 ದಿವಸ ಶಾಲೆಯಲ್ಲಿ ಹಾಲು, ಅಂಗನವಾಡಿ ಮಕ್ಕಳಿಗೆ 2 ಹೊತ್ತು ಮೊಟ್ಟೆ, ಸೌಭಾಗ್ಯ, ಬಟ್ಟೆ, ಇವೆಲ್ಲ ಈ 4 ವರ್ಷದಿಂದ ಹಸಿವು ಮುಕ್ತ ರಾಜ್ಯ. ಯಡಿಯೂರಪ್ಪನವರೇ, ಶೋಭಕ್ನವರೇ, ನಿಮಗೆ ಕಾಣ್ತಾ ಇಲ್ವಾ? ಬಾಣಂತಿಯರಿಗೆ 12 ಲಕ್ಷ ಜನ ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಊಟ. ಶೋಭಕ್ನವರೇ, ಇದರ ಅನುಭವ ಇದರಿಂದ ನಿಮಗೆ ಕಾಣ್ತಾ ಇಲ್ವಾ? ಇವತ್ತು ಸತ್ತವ್ರ ಮನೆ ಸಂಕಟ, ಎಂಬರ ಮನೆ ನೀಗೇನ್ ಗೊತ್ತು ಅಂತ ಹೇಳ್ದಂಗೆ 8 ದಿವಸದಿಂದ ಬಿಗದಿದ್ದು ಈ ಚುನಾವಣೆಯಲ್ಲಿ ಶುಕ್ರವಾರ ನಮಾಜಿ ಮಾಡ್ಕೊಂಡು ಬಂದಿದ್ದೀನಿ ನಾನು. ಗೀತಕ್ಕ ಒಳ್ಳೆ ಬಹುಮತದಿಂದ ಗೆಲ್ತಾರೆ, ಅದರ ಯಾವುದೇ ಕಾರಣ. ನಮ್ಮ ನಾಡು ಸಂಸ್ಕೃತಿ ಇರೋ ನಾಡು. ಯಾರಾದ್ರೂ ನಮಗೆ ಸೇವೆ ಮಾಡಿದ್ರೆ ಸಾಯೋ ತನಕ ಅವ್ರನ್ನ ನೆನೆಸ್ಕೊತೀವಿ ನಾವು. ಒಬ್ಬರ ಮನೆಯಲ್ಲಿ ಒಂದು ಲೋಟ ನೀರು ಕುಡಿದಿದ್ರೆ ಆ ಕುಡಿಸಿದಂತ ನೀರನ್ನು ಮರಿದೇ ಇರತಕ್ಕಂಥ ಸಂಸ್ಕೃತಿ ಕನ್ನಡ ನಾಡಿನ ಸಂಸ್ಕೃತಿ. ಅದೇ ಬಸವಣ್ಣ, ಕನಕದಾಸರು, ವಾಲ್ಮೀಕಿಯವರು, ಮಹರ್ಷಿಗಳು, ಶಿಶುನಾಳ ಶರೀಫರು ಹೇಳೋದಂತ ಒಂದು ದೊಡ್ಡ ಇತಿಹಾಸ. 8 ದಿವಸದಿಂದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವು ಈ 2 ಭಾಗದಲ್ಲಿ ಹಳ್ಳಿ ತಿರುಗಾಡಿದ್ದೇವೆ. ಯಡಿಯೂರಪ್ಪನವ್ರು ಏನೇ ಜಾತಿ ಮಾಡಲಿ, ಅವ್ರು ಮಾಡಕ್ ನೋಡಿದ್ರು ಹಿಂದೋಳ್ದವ್ರು, ಮುಂದೋಳ್ದವ್ರು, ಕುರುಬರು ನೋಡಿಯಕ್ ನೋಡಿದ್ರು ಆಗ್ಲಿಲ್ಲ, ನಾಯಕರು ನೋಡಿಯಕ್ ನೋಡಿದ್ರು ಆಗಿಲ್ಲ. ಆ ಈಶ್ವರಪ್ಪ, ಮಿಷಿನ್ ಈಶ್ವರಪ್ಪನಿ ಕರ್ಕೊಂಡ್ಬಂದ್ರು. ಅವು ಹೇಳಿ ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ಲಿಂಗಾಯತರಲ್ಲೇ ಜಾತಿ ಮಾಡಕ್ ಹೊರಟವ್ರೆ. ಗೌಡ್ ಲಿಂಗಾಯತರು, ಶೆಟ್ ಲಿಂಗಾಯತರು. ನಾ ಕೇಳ್ತೇನೆ ಯಡಿಯೂರಪ್ಪನವ್ರೆ, ಸಮಾಜದ ಮುಖಂಡರ ಕೆಲಸ ಸಮಾಜವನ್ನ ಸೇರಿಸ್ತಕ್ಕಂಥದ್ದು, ಸಮಾಜವನ್ನ ಒಡಿತಕ್ಕಂಥದ್ದು ಕೆಲಸ ಇವತ್ತಿನ ದಿವಸ ಅಲ್ಲ. ಎಂದೂ ಕೂಡ ನಮ್ಮ ಮುಖ್ಯಮಂತ್ರಿ ಆಗಲಿ ನಾವಾಗಲಿ ಜಾತಿ ಆಧಾರದ ಮೇಲೆ ನಾವೆಂದೂ ಓಟ್ ಕೇಳಲಿಲ್ಲ. ನೀವು ನೋಡಿರ್ಬೋದು, ನಾವ್ ಯಾರಾದ್ರೂ ಜಾತಿ ಆಧಾರದ ಮೇಲೆ ನಮ್ಮ ಈ ಜಾತಿಯವರು ನಮ್ಮ ಜಾತಿ ಇಲ್ಲ. ಇವತ್ತು ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಸಮಗ್ರ 6 ಕೋಟಿ ಕನ್ನಡ ನಾಡಿನ ಜನರು ಮುಖ್ಯಮಂತ್ರಿ ಅನ್ನಕ್ಕಂತ ವಾತಾವರಣವನ್ನ ಇವತ್ತಿನ ದಿವಸ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿದೆ. 4 ಕೋಟಿ ಜನ ಇವತ್ತಿನ ದಿವಸ BPL ಕಾರ್ಡ್ನಲ್ಲಿ ಅಕ್ಕಿ ತಗೋತಾ ಇದ್ದಾರೆ. ಎಲ್ಲ ಜನಾಂಗದವರು ಅದರಲ್ಲಿದ್ದಾರೆ. ಶಾಲೆಯಲ್ಲಿ ಹೋಗ್ತಕ್ಕಂಥ 1 ಕೋಟಿ 2 ಲಕ್ಷ ಮಕ್ಕಳು ಇವತ್ತು 5 ದಿವಸ ಹಾಲು ಕುಡಿತವೆ. ಎಲ್ಲ ಜಾತಿ ಮಕ್ಕಳು ಇವತ್ತು ತಿಳಿಸಿದವೆ. 1,87,000 ಕೋಟಿ ರೂಪಾಯಿಯ ಬಜೆಟ್ ಅನ್ನ ಇತಿಹಾಸದಲ್ಲಿ ಯಾವ ಹಣಕಾಸಿನ ಮಂತ್ರಿ ಇಟ್ಟಿಲ್ಲ. 12 ಸಲ ಇವತ್ತಿನ ದಿವಸ ಬಜೆಟ್ ಇಡ್ತಕ್ಕಂಥ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಮುಂದೇನು ಕೂಡ ಬರ್ತಕ್ಕಂಥ 5 ವರ್ಷ ಸಿದ್ದರಾಮಯ್ಯನವರೇ ಬಜೆಟ್ ಇಡ್ತಾರೆ. ಇದರ ಬಗ್ಗೆ ಯಡಿಯೂರಪ್ಪನವರು ನಿಮಗೆ ಆಸೆ ಇರ್ಬೋದು, ಇರತ್ತಿಲ್ಲ ಅಂತ ಹೇಳಲ್ಲ, ಇಡಬೇಕು, ಆಸೆ ಇರಬಾರ್ದು ಅಂತ ಹೇಳಲ್ಲ. ಆದ್ರೆ ಆಸೆ ದುರಾಸೆ ಆಗ್ಬಾರ್ದು. ನೀವು ಒಪ್ಕೊಳ್ಳಿ, ಹೌದು 4 ವರ್ಷದಲ್ಲಿ ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಾರೆ. ನನಗೆ ಹಳೆ ಸೈಕಲ್, ಹಳೆ ಸೀರೆ ಬಿಟ್ರೆ ಇನ್ನೇನು ಕೊಡಕ್ ಆಗ್ಲಿಲ್ಲ. ನನ್ನ ಟ್ರೆಜರಿಯಾಗಿ ದುಡ್ಡು ನಾನು ಇದ್ದಾಗ ಖಾಲಿ ಇತ್ತು. ಸಿದ್ದರಾಮಯ್ಯ ಬಂದಾಗ ಅಷ್ಟಲಕ್ಷ್ಮಿಯರು ಮತ್ತು ಪುನಃ ವಿಧಾನಸೌಧಕ್ಕೆ ವಾಪಸ್ ಬಂದಿದ್ದಾರೆ ಅನ್ನಕ್ಕಂತ ಮಾತನ್ನ ಇವತ್ತು ಒಪ್ಕೊಂಡಿರ್ತಿದ್ರೆ ನಿಜಕ್ಕೂ ನೀವು ಒಳ್ಳೆ ಒಂದು ಉತ್ತಮವಾದಂತ ವಿರೋಧ ಪಕ್ಷದವರು ಅಂತಿದ್ವಿ. ಪಾರ್ಲಿಮೆಂಟ್ ನಡೀತಾ ಇದೆ, ಬರಗಾಲ ಇದೆ,
ಅಲ್ಲೋಗಿ ಮಾತಾಡ ಅಂತಂತ ಹೇಳಿದ್ರೆ 25 ದಿವಸ ಇಲ್ಲಿ ಬಿಡಾರ ಹಾಕೊಂಡು ಕುತ್ಕೊಂಡ್ಬಿಟ್ರಲ್ಲ ನಿಮ್ಮ ಜನ ಪಾಲ್ ಎಲ್ರನ್ನೂ ಸಕಲ ಪರಿವಾರ ಸಮೇತರಾಗಿ ನೀವು ಇವತ್ತಿನ ದಿವಸ ಕೂತ್ರಿ ನೀವು ಮಾಡಿದಂತ ಸಾಧನೆ ಏನು. ಆದ್ರಿಂದ ಇವತ್ತು 8 ದಿವಸದಲ್ಲಿ ನಾವ್ ಯಾರಿಗೂ ಟೀಕೆ ಮಾಡಿಲ್ಲ, ಯಾರಿಗೂ ಬೈಯಕ್ ಹೋಗಿಲ್ಲ, ನಮಗೆ ಬೈಬೇಕಾದಂತ ಕೆಲಸವಿಲ್ಲ. ಇವತ್ತು ಗೀತಕ್ಕನ ಬಗ್ಗೆ ಪ್ರತಾಪ್ ಸಿಂಹ ಹೇಳಿದಂತ ಮಾತು ಕೇಳಿ ಮನಸ್ಸಿಗೆ ತುಂಬಾ ನೋವಾಯ್ತು. ಗುಂಡಲ್ಪೇಟೆ ಜನ 9ನೇ ತಾರೀಕಿಗೆ ಹಸ್ತದ ಗುರುತಿಗೆ ನೀವು ಬಟನ್ ಒತ್ತಿದ್ರೆ ಕೈಲಿ ಅಂದ್ರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಕೊಯ್ಯಿ ಅನ್ನಬೇಕು. ಆ ಕೆಲಸವನ್ನ ನೀವು 9ನೇ ತಾರೀಕು ಮಾಡಿ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಇವತ್ತು ಮುಖ್ಯಮಂತ್ರಿಗಳು ಕೂಡ ತಮ್ಮನ್ನು ಉದ್ದೇಶ ಮಾತನಾಡಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ಇವತ್ತು ನಮ್ಮ ಮೇಲೆ ಪ್ರಚಾರಗಳು ಅಪಪ್ರಚಾರಗಳು ಸರ್ಕಾರದ ಶ್ರೀಮಂತ ಶಿವಕುಮಾರ್ ಅವರು ಹೇಳಿದ್ರು, ಮದ್ದು ಗುಂಡು ನಮ್ತವ ಸಿದ್ದರಾಮಯ್ಯ ಅಂತವ ಅಯ್ಯ ಸ್ವಾಮಿ ಕಲ್ಯಾಣ ಅವ್ರವ್ರ ಬಿಟ್ಲೆ ಸಾಪಾಡು ನಾವೆಲ್ಲ ಖಾಲಿ ಗಿರಾಕಿಗಳು. ನಮ್ ಕಾರ್ ಬಂದು ಎಷ್ಟು ತಡಕಾಡಿದ್ರು ಕೂಡ ಜುಬ್ಬಾ ಪೈಜಾಮ ಬಿಟ್ರೆ ಏನು ಸಿಗೋದಿಲ್ಲ. ಪೊಲೀಸ್ನವ್ರು ಹೇಳ್ತಾರೆ ನಿಮ್ ತಾವ್ ಏನು ಸಿಗಲ್ವ, ಯಾಕಂದ್ರೆ ಸಿದ್ದರಾಮಯ್ಯನ ಇದು ಪರಸತಿ ಪರಧನ ಪರದೇಶಿ ಮಧ್ಯ ಈ ಆಧಾರದ ಮೇಲೆ ನಾವು ಸರ್ಕಾರ ಕೆಲಸ ಮಾಡಲಿಲ್ಲ. ಜನತಾ ಜನಾರ್ದನ ಶಕ್ತಿ ಯಡಿಯೂರಪ್ಪ ಹೇಳಿದ್ರು ಸಿದ್ದರಾಮಯ್ಯನವ್ರಿಗೆ ಭಾರಿ ಅಹಂ ಬಂದಿದೆ. ನಮಗೆ ಅಹಂ ಅಲ್ಲ, ಜನರು ನೀಡತಕ್ಕಂತ ಒಂದೊಂದು ಆಶೀರ್ವಾದದ ಶಕ್ತಿ ಇದೆಯಲ್ಲ ಅದು ಮುಖದಲ್ಲಿ ಕಳೆಯಾಗಿ ಇವತ್ತು ಕಾಣ್ತಾ ಇದೆ. ಸಿದ್ದರಾಮಯ್ಯನವ್ರ ಮುಖದಲ್ಲಿ ಅದನ್ನೇ ಇವತ್ತು ಇಷ್ಟು ದಿವಸ ತಿರುಗಾಡಿದ್ರು ಕೂಡ ದಣಿಲಾರದೆ ಬೆಳೆಲಾರದೆ ನಿಮ್ಮ ಶಕ್ತಿ ಅಲ್ಲಿ ಸಲ್ಲುವರು ಇಲ್ಲಿ ಸಲ್ಲುವರಯ್ಯ, ಅಲ್ಲಿ ಸಲ್ಲದವರು ಇಲ್ಲಿ ಸಲ್ಲರಯ್ಯ. ಇವತ್ತು ಸರ್ವಸ್ವ ನಿಮ್ಮ ಪಾದಕ್ಕೆ ಸಮರ್ಪಣೆ ಮಾಡಿ ಇವತ್ತು 5 ಗಂಟೆ ಅಷ್ಟೊತ್ತಿಗೆ ನಮ್ಮ ಪ್ರಚಾರ ಮುಗಿಯುತ್ತೆ. 8, 9 ಇವತ್ತು ಮಹಾದೇವ ಪ್ರಸಾದ್ ಅವರ ಏನು ಧರ್ಮಪತ್ನಿ ಇದ್ದಾರೆ ಅವ್ರಿಗೆ ಹೇಳಬೇಕು, ತಾಯಿ ಮಗಳೇ ನೀನು ಅಳಬೇಡ, ಗಂಡನನ್ನು ಕಳ್ಕೊಂಡಿದೀಯ, ನಾವು ತಂದೋಪಾದಿಯಲ್ಲಿದ್ದು ನಿನಗೆ ಮಗಳಾಗಿ ನಾವು ಕಾಪಾಡ್ತೇವೆ ತಾಯಿ ಅಂತ ಹೇಳಿ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ವೇಳೆ ತಮ್ಮನ್ನೆಲ್ಲ ಉದ್ದೇಶ ಈಗ ಕರ್ನಾಟಕದ ಜನಪ್ರಿಯ ನಮ್ಮ ಮೇಲೆ ನೆಚ್ಚಿನ ಈ ನಾಡು ಕಂಡಂತ ಒಬ್ಬ ಅಪರೂಪದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಉದ್ದೇಶ ಮಾತಾಡಿದ್ದಾರೆ. ತಾವೆಲ್ಲರೂ ದಯಮಾಡಿ ಸಾವಧಾನದಿಂದ, ಯಾರೂ ಕೂಡ ಸಾವಧಾನದಿಂದ ಅವರ ಒಂದು ಭಾಷಣವನ್ನ ಕೇಳಿ ಅವರಿಗೆ ಗೌರವವನ್ನು ಸೂಚಿಸಬೇಕು ಅಂತ ಕೋರ್ತಾ ಇದ್ದೇವೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಸುರೇಶ್ ಅವರ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಖಾದರ್ ಅವರೇ, ಶ್ರೀ ಇಬ್ರಾಹಿಂ ಅವರೇ, ಐವನ್ ಡಿಸೌಜಾ ಅವರೇ, ಶ್ರೀ ಉಗ್ರಪ್ಪನವರೇ, ಜಯಮಾಲಾ ಅವರೇ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ವಿನೀಸಾ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಮಾತನಾಡಿದಂತ ನಮ್ಮ ಎಲ್ಲ ಮುಖಂಡರುಗಳು ನಾಳಿದ್ದು ನಡೀತಕ್ಕಂಥ ಉಪಚುನಾವಣೆ ಆ ಸಂಬಂಧ ಅನೇಕ ವಿಚಾರಗಳನ್ನ ನೀವು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಕಳೆದ 20 ದಿನಗಳಿಂದ
ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ನಾವು ವಿರೋಧ ಪಕ್ಷದವರು ಮಾತನಾಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ನೀವು ಗಮನಿಸಿದ್ದೀರಿ. ಕೆಲವರು ವ್ಯಾಖ್ಯಾನ ಮಾಡ್ತಾರೆ, ಇದು ಸಿದ್ದರಾಮಯ್ಯನಿಗೂ ಯಡಿಯೂರಪ್ಪನವರ ನಡುವೆ ನಡೆಯತಕ್ಕಂಥ ಚುನಾವಣೆ ಅಂತ ಹೇಳ್ತಾರೆ. ನನಗೂ ಯಡಿಯೂರಪ್ಪನವ್ರಿಗೂ ವೈಯಕ್ತಿಕವಾದಂಥ ಚುನಾವಣೆ ಅಲ್ಲ ಇದು. ಇಲ್ಲಿ ಸಂಘರ್ಷ ಇರ್ತಕ್ಕಂಥದ್ದು ಒಂದು ಕೋಮುವಾದಿ ಭಾರತೀಯ ಜನತಾ ಪಕ್ಷ ಮತ್ತೆ ಜಾತ್ಯತೀತ ಕಾಂಗ್ರೆಸ್ ಪಕ್ಷ. ಬಡವರ ವಿರೋಧಿ, ಸಾಮಾಜಿಕ ನ್ಯಾಯದ ವಿರೋಧಿ ಭಾರತೀಯ ಜನತಾ ಪಕ್ಷ ಮತ್ತೆ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಬಿಜೆಪಿ ಮತ್ತೆ ಬಡವರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇದು ಇವತ್ತು ಸಂಘರ್ಷ ನಡೀತಾ ಇರ್ತಕ್ಕಂಥದ್ದು. ನನಗೆ ಬಹಳ ಜನ ಸ್ನೇಹಿತರು ಕೇಳಿದ್ರು, ಮಾಧ್ಯಮದ ಮಿತ್ರರು ಕೂಡ ಕೇಳಿದ್ರು, ಈ ಚುನಾವಣೆಯ ಫಲಿತಾಂಶ 2018ಕ್ಕೆ ದಿಕ್ಸೂಚಿ ಆಗ್ತದ ಅಂತ ಹೇಳಿ ಕೇಳಿದ್ರು. ನಾನು ಹೇಳಿದೆ ದಿಕ್ಸೂಚಿ ಆಗಲ್ಲ. ಯಾಕಂತಂದ್ರೆ ಯಾವುದೇ ಉಪಚುನಾವಣೆ, ಯಾವುದೇ ಸಾಮಾನ್ಯ ಚುನಾವಣೆಗೆ ದಿಕ್ಸೂಚಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಲ್ಲಿ ವಿಶೇಷವಾಗಿ ಗುಂಡ್ಲುಪೇಟೆಯಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ, ನಾವು ಇವತ್ತು ಮತಯಾಚನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು, ಮಹದೇವ್ ಪ್ರಸಾದ್ ಅವರು 5 ಬಾರಿ ಸತತವಾಗಿ ಶಾಸಕರಾಗಿ, ಮಂತ್ರಿಯಾಗಿ ಗುಂಡ್ಲುಪೇಟೆಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು. ಎರಡನೇದು, ನಮ್ಮ ಸರ್ಕಾರ ಕಳೆದ 4 ವರ್ಷಗಳಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು. ದುಃಖದಲ್ಲಿರ್ತಕ್ಕಂಥ ಅವರ ಧರ್ಮಪತ್ನಿ ಶ್ರೀಮತಿ ಗೀತಾ ಮಹದೇವ್ ಪ್ರಸಾದ್ ಅವರು ಅಭ್ಯರ್ಥಿಯಾಗಿರ್ತಕ್ಕಂಥದ್ದು. ಇವನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಆದ್ರೆ ಬಿಜೆಪಿಯವರು ಏನ್ ಪ್ರಸ್ತಾಪ ಮಾಡ್ತಾರೆ? ಯಡಿಯೂರಪ್ಪನವರು 2018ಗೆ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೋಸ್ಕರವಾಗಿ ಈ ಸಾರಿ ನಿರಂಜನ್ ಅವರನ್ನು ಗೆಲ್ಲಿಸಿ, ಅವ್ರಿಗೆ 2018 ಮುಖ್ಯಮಂತ್ರಿ ಆಗಬೇಕಂತ. ಈಗಾಗಲೇ ಮುಖ್ಯಮಂತ್ರಿ ಆಗಿ ಮಾಡಿರ್ತಕ್ಕಂಥ ಹಗರಣಗಳನ್ನ ಜನ ಮರ್ತಿಲ್ಲ. ಇಲ್ಲ, ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಂತ ಅದಕ್ಕೋಸ್ಕರವಾಗಿ ಗುಂಡ್ಲುಪೇಟೆ ಜನ ಒಂದು ಓಟ್ ಹಾಕ್ಬೇಕಂತ. ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ಪ್ರಸ್ತಾಪ ಮಾಡ್ತಾರ? ಏನೂ ಇಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ಅವ್ರ ಗಾಳಿ ಉತ್ತರ ಪ್ರದೇಶದಲ್ಲಿ ಬೀಸ್ಬಿಟ್ಟದೆ, ಕರ್ನಾಟಕಕ್ಕೂ ಬೀಸ್ತದೆ ಅಂತ ತಿಳ್ಕೊಂಡಿದ್ದಾರೆ ಪಾಪ ಅವರು. ಆದ್ರೆ ನೀವು ಅರ್ಥ ಮಾಡ್ಕೋಬೇಕು, ಉತ್ತರ ಪ್ರದೇಶನೇ ಬೇರೆ, ಕರ್ನಾಟಕನೇ ಬೇರೆ. ಕರ್ನಾಟಕ ಶರಣರು, ಸಂತರು, ದಾಸರು, ಸೂಫಿಗಳು ಅವರಿರ್ತಕ್ಕಂಥ ನಾಡು ಇದು. ಇದು ಉತ್ತರ ಪ್ರದೇಶ ಅಲ್ಲ. ಯಾಕಂದ್ರೆ ಯಡಿಯೂರಪ್ಪನವರಿಗೆ ಇತಿಹಾಸ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಇದು ಶರಣರ ನಾಡು, ಇದು ಸಂತರ ನಾಡು, ಇದು ದಾಸರ ನಾಡು,
ಇದು ಸೂಫಿಗಳ ನಾಡು ಅಂತಕ್ಕಂಥದ್ದು ಗೊತ್ತಿಲ್ಲ ಅವರಿಗೆ. ಬಹುಶಃ ನಮ್ಮ ಇಬ್ರಾಹಿಂಗೆ ಶರಣರ ವಚನಗಳು ಗೊತ್ತಿಲ್ಲ ಅಷ್ಟು ಅವನಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ ಪಾಪ. ಗೊತ್ತಿದ್ರೆ ಹಿಂಗೆಲ್ಲ ಮಾತಾಡ್ತಾ ಇರ್ಲಿಲ್ಲ ಅವರು. ನಾನು ಅದನ್ನೇ ಹೇಳಿದೆ, ಆಯ್ತಪ್ಪ ಯುಪಿನಲ್ಲಿ ಅವ್ರ ಗಾಳಿ ಬೀಸ್ತು, ಪಂಜಾಬ್ನಲ್ಲಿ ಯಾಕೆ ಬೀಸ್ತಿಲ್ಲ ಅವ್ರ ಗಾಳಿ? ಗೊತ್ತಿಗೆ ನಡೀತಲ್ಲ ಚುನಾವಣೆ, ಅಲ್ಲಿಗೂ ಹೋಗಿದ್ರಲ್ಲ ಮೋದಿ ಭಾಷಣ ಮಾಡಕ್ಕೆ, ಅಲ್ಲಿ ಗಾಳಿ ಬೀಸಲ್ವಂತ ಇಲ್ಲಿ ಯುಪಿಗೆ ಅಲ್ಲೇ ಕನ್ಫೈನ್ ಆಗೋಗ್ಬಿಟ್ಟು. ಮಣಿಪುರದಲ್ಲಿ ಯಾಕೆ ಬೀಸ್ತಿಲ್ಲ? ಅಲ್ಲೂ ಬೀಸಲ್ಲ. ಗೋವಾದಲ್ಲಿ ಯಾಕೆ ಬೀಸಲ್ಲ? ಅಲ್ಲೂ ಬೀಸಲ್ಲ. ಯುಪಿನಲ್ಲಿ ಮಾತ್ರ ಬೀಸಲ್ಲ. ಅಂದ್ಮೇಲೆ ಪಂಜಾಬ್ನಲ್ಲಿ ಬೀಸ್ತೀರ ಗಾಳಿ, ಮಣಿಪುರದಲ್ಲಿ ಬೀಸ್ತೀರ ಗಾಳಿ, ಗೋವಾದಲ್ಲಿ ಬೀಸ್ತೀರ ಗಾಳಿ, ಕರ್ನಾಟಕದಲ್ಲಿ ಬೀಸುತ್ತಾ? ಯಡಿಯೂರಪ್ಪನವರು ಇದನ್ನು ಹೇಳ್ಕೊಂಡು ಓಟ್ ಕೇಳ್ತಾರಲ್ಲ ಗುಂಡ್ಲುಪೇಟೆ ಜನ, ಯಡಿಯೂರಪ್ಪನವ್ರ ಪಕ್ಷಕ್ಕೆ ಅವರ ಅಭ್ಯರ್ಥಿಗೆ ಓಟ್ ಹಾಕ್ಬೇಕಾ? ಒಂದು ಕೇಂದ್ರ ಸರ್ಕಾರ ಬಂದಿದೆ, ಅವರು ನರೇಂದ್ರ ಮೋದಿ ಅವರು 3 ವರ್ಷದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ಏನ್ ಮಾಡಿದ್ದಾರೆ ದೇಶಕ್ಕೆ? ನಾನು ಎಲ್ಲೋ ಭಾಷಣ ಮಾಡ್ತೇನೆ, ನೆನ್ನೆನ ಯಾರೋ ಹೇಳಿದ್ದಾರೆ, ನಂಜನಗೂಡಲ್ಲಿ ಏನೋ ಕಾಣಿಸುತ್ತೆ. ನಾನು ಎಲ್ಲೋ ಒಂದ್ ಕಡೆ ಭಾಷಣ ಮಾಡುವಾಗ ಹೇಳಿದ್ದೆ, ನರೇಂದ್ರ ಮೋದಿ ಅವರು ಹೇಳಿದ್ರು ಚುನಾವಣೆಗಿಂತ ಪೂರ್ವದಲ್ಲಿ ಹೇಳಿದ್ರು 2014ರಲ್ಲಿ, ಈ ದೇಶಕ್ಕೆ ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರು. ಅದ್ರ 3 ವರ್ಷ ಆಯ್ತು, ಯಾವ ಅಚ್ಚೇ ದಿನನೂ ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಉತ್ತರ ಏನ್ ಗೊತ್ತಾ? ಅಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ಮೇಲೆ ಅಚ್ಚೇ ದಿನ ಬರ್ತದೆ. ಹೇಳಿದ್ರು ನರೇಂದ್ರ ಮೋದಿ. ಯಡಿಯೂರಪ್ಪನಿಗೂ ಏನ್ ಸಂಬಂಧ? ಅಚ್ಚೇ ದಿನ ಅಂತ ಹೇಳಿದವರು ಯಾರು? ನರೇಂದ್ರ ಮೋದಿ ಅವರು. ಬಂತ ಅಚ್ಚೇ ದಿನ? ಬಂತ? ಬಡವರ ಜೀವನ ಸುಗಮವಾಗಿ ಹೋಗ್ಬಿಡ್ತದೆ, ಎಲ್ರಿಗೂ ಒಳ್ಳೆ ದಿನ ಬಂದ್ಬಿಡ್ತದೆ, ಎಲ್ಲ ಬೆಳೆಗಳೆಲ್ಲ ಇಳಿದ್ಬಿಡ್ತವೆ ಅಂತ ಹೇಳಿದ್ರು. ಇಳಿದುವ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ವಿದೇಶದಲ್ಲಿ ನಮ್ಮ ದೇಶದ ಕಪ್ಪು ಹಣ ಇದೆ, ಆ ಕಪ್ಪು ಹಣವನ್ನು ತಂದು 120 ಕೋಟಿ ಜನರ ಅಕೌಂಟ್ಗಳಿಗೆ 15 ಲಕ್ಷ ರೂಪಾಯಿ ಜಮಾ ಮಾಡಿಬಿಡ್ತೀನಿ. ಎಷ್ಟು ದಿನದಲ್ಲಿ? 100 ದಿನದಲ್ಲಿ. 100 ದಿನದಲ್ಲಿ. ಅದೇ ಆಮೇಲೆ 0 ಅಕೌಂಟ್ಗೆ 1 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. 15 ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರೆ ಬಂತೆ ನಮ್ಮ ತಾಯಿ. ಮತ್ತೆ ಎಂಥ ಸುಳ್ಳುಗಾರರು ಇವರು, ಮೋಸಗಾರರು. ಅದನ್ನು ನಾವು ಹೇಳಿದ್ದು 2013ರಲ್ಲಿ ನಾವು ಜನತೆಗೆ 165 ಭರವಸೆಗಳನ್ನು ಕೊಟ್ಟಿದ್ದು. ಈ 165 ಭರವಸೆಗಳಲ್ಲಿ ಈಗಾಗಲೇ 150ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೇವೆ. ಬಿಜೆಪಿಯವರು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ನರೇಂದ್ರ ಮೋದಿ ಅವರ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ಆದರೆ ನಾವು ನುಡಿದಂತೆ ನಡೆದಿದ್ದೇವೆ. ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟ ಭರವಸೆಗಳನ್ನ ಪ್ರಾಮಾಣಿಕವಾಗಿ ಈಡೇರಿಸಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ, ಬೇರೆ ಯಾವುದೇ ಸರ್ಕಾರ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ನಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಚುನಾವಣಾ ಪ್ರಚಾರಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇನೆ ಮಾತ್ರ, ನಿಮ್ಮ ಅನುಭವಕ್ಕೆ ಬಂದಿದೆ. ನಾನು ಬಸವಣ್ಣವರ ಜಯಂತಿ 2013ನೇ ತಾರೀಕು, ಮೇ 13ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಯಾಕಂತಂದ್ರೆ ನಾವು ಬಸವಣ್ಣವರ ವಿಚಾರಗಳೇನಿದಾವೆ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು.
ಬಸವಣ್ಣ, ಬುದ್ಧ, ಅಂಬೇಡ್ಕರ್, ಮಹಾತ್ಮ ಗಾಂಧಿ ಇವರ ದಾರಿನಲ್ಲಿ ನಡೀತಕ್ಕಂಥ ಸರ್ಕಾರ ನಮ್ಮದು. ನಾನು ಅದಕ್ಕೋಸ್ಕರ ಬಸವಣ್ಣವರ ಜಯಂತಿಯನ್ನೇ ನಾನು ಪ್ರಮಾಣ ವಚನ ತಗೋಬೇಕು ಅಂತೇಳಿ ಅವತ್ತೇ ಪ್ರಮಾಣ ವಚನ ತಗೊಂಡೆ. ಗಂಟಿ ಇರುವ ಸ್ಟೇಡಿಯಂನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ನನ್ನ ಪ್ರಮಾಣ ವಚನ ಸಭೆಯಲ್ಲಿ ಭಾಗವಹಿಸಿದ್ರು. ನೇರವಾಗಿ ಅಲ್ಲಿಂದ ಬಂದೆ ವಿಧಾನಸೌಧಕ್ಕೆ. ಅರ್ಧ ಗಂಟೆನಲ್ಲಿ ನಾವು ಜನತೆಗೆ ಕೊಟ್ಟಿದ್ದಂತ ಭರವಸೆಗಳನ್ನ, ಅದರಲ್ಲಿ 5 ಭರವಸೆಗಳನ್ನ ಅರ್ಧ ಗಂಟೆನಲ್ಲಿ ಈಡೇರಿಸತಕ್ಕಂತ ಕೆಲಸವನ್ನು ನಾನು ಮಾಡಿದೆ. ಯಡಿಯೂರಪ್ಪನವರೇ, ನೀವು ಯಾವತ್ತಾದ್ರು ಮಾಡಿದ್ರು? ಇವರು ಏನ್ ಪ್ರಮಾಣ ವಚನ ತಗೊಂಡ್ರು 2008ರಲ್ಲಿ ಹಸಿರು ಶಾಲ ಹಾಕೊಂಡಿದ್ರು. ಯಾಕಂದ್ರೆ ನಾನು ರೈತರ ಮಗ, ರೈತ ಪರವಾಗಿರ್ತೇನೆ, ಹಸಿರು ಶಾಲ ಹಾಕೊಂಡು ಪ್ರಮಾಣ ವಚನ ತಗೊಂಡ್ರು. ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ 3 ತಿಂಗಳಲ್ಲಿ ಹಾವೇರಿನಲ್ಲಿ ರೈತರು ಯಡಿಯೂರಪ್ಪನವರೇ ಗೊಬ್ಬರ ಕೊಡಿ, ನಮಗೆ ಬೀಜ ಕೊಡಿ, ಮಳೆ ಬಿದ್ದಿದೆ, ನಾವು ಬಿತ್ತನೆ ಮಾಡಬೇಕು ಅಂತ ಕೇಳಿದಾಗ ಗೋಲಿಬಾರ್ ಮಾಡಿಸಿದವರು ಯಾರು? ಯಡಿಯೂರಪ್ಪನವರೇ. ಯಾರು ಮಾಡಿಸಿದ್ದು? ಯಡಿಯೂರಪ್ಪ. ಸಿದ್ಲಿಂಗಪ್ಪ ಚೂರಿ, ಇನ್ನೊಬ್ರು ಯಾರು? ಉಗ್ರಪ್ಪ ಪುಟ್ಟಣ್ಣ, ಸಿದ್ಲಿಂಗಪ್ಪ ಚೂರಿ, ಪುಟ್ಟಣ್ಣ ಇಬ್ಬರನ್ನ ಗುಂಡಿಕ್ಕಿ ಕೊಲೆ ಮಾಡಿಸ್ತೇವೆ. ಯಾರು? ಯಡಿಯೂರಪ್ಪನವ್ರೆ. ಹೇಳ್ತೀರ? ಹಸಿರು ಸಾಲ ಹಾಕೊಂಡ್ರಲ್ಲ, ರೈತರ ಪರ ಅಂತ ಹೇಳಿದ್ರಲ್ಲ, ರೈತರ ನಾಯಕ ಅಂತ ಹೇಳಿದ್ರಲ್ಲ. ಪಾಪ ಇಲ್ಲಿ ರೈತರ ನಾಯಕ ನಮ್ಮ ಯಾವ್ದ್ರಲ್ಲಿ ಸುಮ್ಮನೆ ಕೂತಿದ್ರು, ಒಂದಿನ ಹಸಿರು ತವರ ಹಾಕತ್ತಾ ಇಲ್ಲ. ರೈತರ ಪರವಾಗಿ ಮಾತಾಡಕ್ಕೆ ನಿಮ್ಗೆ ಯಾವ ಹಕ್ಕಿದೆ? ನೈತಿಕ ಹಕ್ಕಿದೆ? ನಿನ್ನೆ ಎಲ್ಲ ಮೈಸೂರಿನಲ್ಲಿ ಭಾಷಣ ಮಾಡಿದ್ದಾರೆ, ಪತ್ರಿಕೆಯವರಿಗೆ ಹೇಳಿದ್ದಾರೆ, ಮಾಧ್ಯಮದವರಿಗೆ. ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡದೆ ಹೋದ್ರೆ ನಾನು ಮಾಡೇ ತೀರಿಸ್ತೀನಿ, ಹೋರಾಟ ಮಾಡ್ತೀನಿ. ನಾನು ನೀವು ಒಟ್ಟಿಗೆ ವಿಧಾನಸಭೆಗೆ ಬಂದವರು 83ರಲ್ಲಿ. ನಿಮ್ಮ ಹೋರಾಟಗಳನ್ನೆಲ್ಲ ನಾನು ನೋಡಿದ್ದೀನಿ, ಹಾರಾಟಗಳನ್ನೆಲ್ಲ ನೋಡಿದ್ದೀನಿ. ನಿಮ್ಮಂತ ಸುಳ್ಳು ಹೇಳೋರು ಬಹುಶಃ ಕರ್ನಾಟಕದ ರಾಜಕಾರಣದಲ್ಲಿ ಬೇರೆ ಇನ್ನೊಬ್ಬ ರಾಜಕಾರಣಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸಾಲ ಮನ್ನಾ ಮಾಡಿಸ್ತೀನಿ ಅಂತ ಹೇಳ್ತೀನಿ ನೀವು. ಜಗದೀಶ್ ಶೆಟ್ಟರ್ ಕಾಲದಲ್ಲಿ ನಿಜ 25,000ವರೆಗೆ ಸಾಲ ಮನ್ನಾ ಮಾಡಿದ್ರು. ತೀರಿಸಿದವ್ರು ಯಾರು? ಯಡಿಯೂರಪ್ಪನವ್ರೆ. ಜಗದೀಶ್ ಶೆಟ್ಟರ್ ಮನ್ನಾ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಂತು, ಅದನ್ನು ತೀರಿಸಿದವ್ರು ಯಾರು? ನಾನು, ನಮ್ಮ ಸರ್ಕಾರ. ಅದೇ ನೀವು ಮುಖ್ಯಮಂತ್ರಿ ಆಗಿರುವಾಗ ಇಲ್ಲಿ ಉಗ್ರಪ್ಪನವರು ಸಾಕ್ಷಿ, ಉಗ್ರಪ್ಪನವರು ಸಾಕ್ಷಿ ಆಗಿ ವಿರೋಧ ಪಕ್ಷದ ನಾಯಕರು ಅಪ್ಪರ್ ಹೌಸ್ನಲ್ಲಿ. ಹಾಗೆ ಇವರು ಒತ್ತಾಯ ಮಾಡಿದ್ರು ಯಡಿಯೂರಪ್ಪನವರೇ ಸಾಲ ಮನ್ನಾ ಮಾಡಿ ರೈತರಿಗೂ ಅಂತೇಳಿ. ಏನಂತ ಉತ್ತರ ಕೊಟ್ಟಿದ್ದೀರಿ ಅಪ್ಪರ್ ಹೌಸ್ನಲ್ಲಿ ನೀವು? ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಉತ್ತರ, ಕೇಂದ್ರ ಸರ್ಕಾರದವರು ನನಗೆ ನೋಟ್ ಪ್ರಿಂಟ್ ಮಾಡ್ಕೊಳ್ತಕ್ಕಂಥ ಮಿಷಿನ್ ಕೊಟ್ಟಿಲ್ಲ, ನೋಟ್ ಪ್ರಿಂಟ್ ಮಾಡ್ಕೊಳ್ತಕ್ಕಂಥ ಮಿಷಿನ್ ಕೊಟ್ಟಿಲ್ಲ, ಎಲ್ಲಿಂದ ತರಲು ಸಾಲ ಮನ್ನಾ ಮಾಡ್ಲಿಕ್ಕೆ ಅಂತ ಹೇಳಿದವರು ನೀವು. ಅಧಿಕಾರದಲ್ಲಿದ್ದಾಗ ಒಂದು ನಾಲಿಗೆ, ಅಧಿಕಾರ ಇಲ್ಲದಾಗ ಇನ್ನೊಂದು ನಾಲಿಗೆ. ಏನಂತ ಕರೆಯೋದು ಇವರಿಗೆ? ಏನಂತ ಕರೆಯೋದು? ರಾಜಕೀಯವಾಗಿ ಒಂದು ನಾಲಿಗೆ ಇರಬೇಕು, 2 ನಾಲಿಗೆಗಳಿರಬಾರದು. ನೀವು ಸತ್ಯ ಹೇಳ್ತೀರೋ? ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ಎಲ್ಲ ಬರೀ ಸುಳ್ಳೆ. ನಾನು ಕೇಳಿದೆ, ಅವ್ರ ಮಾತುಗಳನ್ನೆಲ್ಲ ಕೇಳಿದೆ. ಅಕ್ಕಿ ಕೊಟ್ಟವರು ಸಿದ್ದರಾಮಯ್ಯನವರಲ್ಲ, ಅಕ್ಕಿ ಕೊಟ್ಟವರು ಕೇಂದ್ರ ಸರ್ಕಾರದವರು. ನಾನು ಹೇಳ್ತೀನಿ, ಯಡಿಯೂರಪ್ಪ ಫುಡ್ ಸೆಕ್ಯೂರಿಟಿ ಆಗ್ತಂದವ್ರು ಯಾರ್ರಿ? ಆಹಾರ ಭದ್ರತೆ ಕಾಯ್ದೆಯನ್ನು ತಂದವರು ಯಾರು? ಆಹಾರ ಭದ್ರತೆಯ ಕಾಯ್ದೆಯನ್ನು ತಂದವರು ನರೇಂದ್ರ ಮೋದಿ ಅವರಲ್ಲ,
ಯಡಿಯೂರಪ್ಪ ಅಲ್ಲ, ಅಂದಿನ UPA ಸರ್ಕಾರ ಶ್ರೀಮಾನ್ ಮನಮೋಹನ್ ಸಿಂಗ್ ರವರ ಸರ್ಕಾರ ಅಂತಕ್ಕಂಥದನ್ನ ಶ್ರೀಮಾನ್ ಯಡಿಯೂರಪ್ಪನವರು ತಿಳ್ಕೋಬೇಕಾಗ್ತದೆ. ಗೊತ್ತಿದ್ದು ಸುಳ್ಳು ಹೇಳ್ತೀರೇನ್ರಿ? ಯಡಿಯೂರಪ್ಪನವರೇ, ಇವತ್ತು ಉಚಿತವಾಗಿ ಅಕ್ಕಿ ಕೊಡ್ತಾ ಇದೀವಿ, ನೀವು ಕೊಡ್ತಾ ಇದ್ರೇನ್ರಿ? ಉಚಿತವಾಗಿ ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದೀವಿ, ಉಚಿತವಾಗಿ ಫ್ರೀಯಾಗಿ ಈ ತಿಂಗಳಿಂದ ತಲಾ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಏನ್ರಮ್ಮ ತಾಯಿ ಮಾತಿ ಹೇಳಲ್ಲ ನೀವು? 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಬಡವರಿಂದ ಒಂದು ಪೈಸೆ ತಗೊಳ್ಬಾರದು. ಯಾರು ಹಸಿವಿನಿಂದ ಇದ್ದಾರೆ ಅವರೆಲ್ಲರೂ ಕೂಡ 2 ಹೊತ್ತು ಊಟ ಮಾಡಬೇಕು. ಯಾರು ಕೂಡ ಹಸಿವು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಇದು ನಮ್ಮ ಕನಸು, ಇದು ನಮ್ಮ ಬದ್ಧತೆ. ಯಾಕಂದ್ರೆ ಇದನ್ನ ನಾನು ಮಾಡೋದಕ್ಕೆ ಕಾರಣ ಏನ್ ಗೊತ್ತಾ? ನನಗೆ ಪ್ರೇರಣೆ ಏನ್ ಗೊತ್ತಾ? ನಾನು ಸಣ್ಣ ಹುಡುಗ ಆಗಿದ್ದೆ, 10-8 ವರ್ಷ ಹುಡುಗ. ನಮ್ಮ ಊರಿನಲ್ಲಿ 90% ಜನರಿಗೆ ನೀರಾವರಿ ಪ್ರದೇಶ ಇರಲಿಲ್ಲ. 10% ಜನರಿಗೆ ಮಾತ್ರ ನೀರಾವರಿ ಇತ್ತು. ರಾಮಪುರ ನಾಲೆ. ಯಾರಿಗೆ ನೀರಾವರಿ ಪ್ರದೇಶದ ಅವ್ರ ಮನೇಲಿ ಮಾತ್ರ ದಿನ ಅನ್ನ ಮಾಡೋದು. ಯಾರಿಗೆ ನೀರಾವರಿ ಪ್ರದೇಶ ಇರಲಿಲ್ಲ ಅವ್ರ ಮನೆಯಲ್ಲಿ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಮಾಡೋದು. ಪಾಪ ಬಡವರು ಅನ್ನ ಉಂಟಿದ್ದಾರೆ ಯಾವಾಗ ಗೊತ್ತಾ? ಯಾವಾಗಮ್ಮ ಹೇಳಿ? ಯಾವಾಗ? ಹಬ್ಬದ ದಿನ ಅಥವಾ ನೆಂಟರು ಬಂದ್ರೆ. ನಮ್ಗೆಲ್ಲ ಅನುಭವ ಇರ್ತಕ್ಕಂಥದ್ದು. ಹಬ್ಬದ ದಿನ ಅಥವಾ ನೆಂಟರು ಬಂದ್ರೆ ಪಾಪ ಯಾರ ಮನೆಯಲ್ಲಿ ಅನ್ನ ಮಾಡ್ತಿರ್ಲಿಲ್ಲ ಅವ್ರ ಮನೆಯಲ್ಲಿ ಮಕ್ಕಳಿಗೆ ಕಾಯಿಲೆ ಬಂದ್ರೆ ಒಂದು ತುತ್ತು ಅನ್ನಕ್ಕೋಸ್ಕರ ಆ ಹೆಣ್ಣು ಮಕ್ಕಳು ಯಾರ ಮನೆಯಲ್ಲಿ ಅನ್ನ ಮಾಡ್ತಾರೆ ಅವ್ರ ಮನೆಯಲ್ಲಿ ಒಂದು ಮಿಸ್ ಅನ್ನಕ್ಕೋಸ್ಕರ ಕಾಯ್ಕ ನಿಂತ್ಕೋಬೇಕಾಗಿತ್ತು. ಆ ದೃಶ್ಯವನ್ನ ಕಣ್ಣಾರೆ ನೋಡಿದ್ದೆ ನಾನು, ಕಣ್ಣಾರೆ ನೋಡಿದ್ದೆ. ನಾವು ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಯಾರು ಕೂಡ ಇನ್ನೊಬ್ಬರ ಮನೆಯ ಮುಂದೆ ಹೋಗಿ ಒಂದು ಮಿಸ್ ಅನ್ನಕ್ಕೋಸ್ಕರ ಕೈ ಹಾಕಬಾರದು, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅನ್ನ ಮಾಡಬೇಕು ಅಂತ ಹೇಳಿ ನಾವು ಫ್ರೀಯಾಗಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಇದು ಪ್ರೇರಣೆ. ನನಗೆ ಪ್ರೇರಣೆ. ವಿದ್ಯಾಸಿರಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಯಾರಿಗೆ ಹಾಸ್ಟೆಲ್ ಸೀಟ್ ಸಿಕ್ಕಲ್ಲ ಅಂತ ಮಕ್ಕಳಿಗೆ, ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಒಂದು ತಿಂಗಳಿಗೆ 1,500 ರೂಪಾಯಿ, 10 ತಿಂಗಳಿಗೆ 15,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು BSc ಓದ್ತಂತ ಸಂದರ್ಭದಲ್ಲಿ ನಮ್ಮ ಅಪ್ಪ ನನಗೆ ಹಾಸ್ಟೆಲ್ ಸೇರಿಸಲಿಲ್ಲ. ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಉಣ್ಬೇಕಾಗಿತ್ತು. ನಾನು ಫಸ್ಟ್ ಇಯರ್ BSc ನಲ್ಲಿ, ಸೆಕೆಂಡ್ ಇಯರ್ BSc ನಲ್ಲಿ ನಾನು ರೂಮ್ ಮಾಡ್ಕೊಂಡು, ನಾನು ಮತ್ತು ಇನ್ನೊಬ್ಬ ನನ್ನ ಸ್ನೇಹಿತ ಇಬ್ರು ರೂಮ್ ಮೇಟ್ಸ್, ಒಬ್ಬ ಅನ್ನ ಮಾಡೋದು, ಒಬ್ಬ ಸಾಂಬಾರ್ ತಗ ಬರೋದು. 2 ವರ್ಷಗಳ ಕಾಲ ಪಾಪ ಬೆಳಿಗ್ಗೆ ಅನ್ನ ಉಣ್ಕೊಂಡು, ಬಿಸಿ ಅನ್ನ ಉಣ್ಕೊಂಡು ಓಡೋದು, ಒಂದೊಂದ್ಸಲ ತಂಗಳನ್ನ ಉಣ್ಕೊಂಡು ಓಡೋದು ಕಾಲೇಜಿಗೆ. ನನಗೆ ಈ ನೋವು ಗೊತ್ತಿತ್ತು. ನನ್ನ ಕಾಲದಲ್ಲಿ ಯಾರಿಗೆ ಹಾಸ್ಟೆಲ್ ಸೀಟ್ ಸಿಕ್ಕಲಿಲ್ಲ, ಯಾರು ಬಡವ ಮಕ್ಕಳಿದ್ದಾರೆ, ಯಾರು ಕಾಲೇಜ್ ಹೋಗ್ತಾ ಇದ್ದಾರೆ, ಅವ್ರ ಶಿಕ್ಷಣ ನಿಲ್ಲಬಾರದು, ಅವ್ರ ಶಿಕ್ಷಣ ಮುಂದುವರಿಬೇಕು, ಅವ್ರಿಗೂ ಕೂಡ ಗುಣಮಟ್ಟದ ಆಹಾರ ಸಿಕ್ಕಬೇಕು ಅಂತೇಳಿ ವಿದ್ಯಾಸಿರಿ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ಬಂದದ್ದು. ಇವತ್ತು ಸುಮಾರು ಪ್ರತಿ ವರ್ಷ 1 ರಿಂದ 1 ಲಕ್ಷ, 1.25 ಲಕ್ಷ ಮಕ್ಕಳಿಗೆ ಪ್ರತಿ ವರ್ಷ 15,000 ರೂಪಾಯಿಯನ್ನು ಅವ್ರ ಅಕೌಂಟ್ಗೆ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಯಡಿಯೂರಪ್ಪ, ನೀವು ಯಾವ್ದಾದ್ರು ಇದ್ರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀರಂದ್ರಿ? ಮಾತೆತ್ತಿದ್ರೆ ಸೈಕ ಕೊಡ್ಲಿಲ್ವಾ? ನಾನು ಮಾತೆತ್ತಿದ್ರೆ ನಾನು ಸೀರೆ ಕೊಡ್ಲಿಲ್ವಾ? ಅದು ಸೀರೆ ಎಲ್ಲಿ ತಗೊಂಬಂದು ಗೊತ್ತಾ? ಗುಜರಾತ್ನಿಂದ.
ಅದು ಪಾಪ 3 ತಿಂಗಳು ಹುಟ್ಟಿದ್ರೆ ಅದು ಹೋಯ್ತಿತ್ತು ಅಂತ ಯಾರಿಗಾರ ಸೀರೆ ಸಿಕ್ಕಿತ್ತು ನಮ್ಮ ಯಡಿಯೂರಪ್ಪನ ಕಾಲದಲ್ಲಿ? ಸಿಕ್ಲಿಲ್ಲ ಯಾರಿಗೂ. ಮತ್ತೆ ಅದನ್ನು ಸೀರೆ ಕೊಟ್ಟೆ, ಆ ಸೀರೆ ಕೊಟ್ಟೆ, ಆ ಸೈಕಲ್ ಕೊಟ್ಟೆ, ಇವು ಬಿಟ್ಟು ಏನು ಹೇಳಿಲ್ಲ. ಇವತ್ತು ನಮಗೆ ಹೇಳಲಿಕ್ಕೆ ನಾನು ಕೇಳ್ತೇನೆ, ನಾನು ಮುಖ್ಯಮಂತ್ರಿ ಆದ ಮೇಲೆ ಕ್ಷೀರಧಾರೆಗಡ್ಡೆ ಕಾರ್ಯಕ್ರಮ ತಗೊಬಂದು 1 ಲೀಟರ್ ಹಾಲಿಗೆ ಇಲ್ಲಿ ಸೊಸೈಟಿ ಇರ್ಬೇಕು, ಹಾಲಿನ ಸೊಸೈಟಿ ಇರ್ಬೇಕು, ಡೈರಿ, ಹಾಲಿನ ಡೈರಿ, ಹಳ್ಳಿಗಳಲ್ಲೆಲ್ಲ ಈಗ ಹಾಲಿನ ಡೈರಿ. 1 ಲೀಟರ್ ಹಾಲಿಗೆ 5 ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ಈ 5 ರೂಪಾಯಿ ಸಬ್ಸಿಡಿ ಕೊಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ 40-45 ಲಕ್ಷ ಲೀಟರ್ ಒಂದು ದಿನಕ್ಕೆ ಸೊಸೈಟಿಗಳು ಬರ್ತಾ ಇತ್ತು, KMF ಬರ್ತಾ ಇತ್ತು. ಇವತ್ತು ಅದನ್ನು ಕೊಟ್ಟ ಮೇಲೆ